ನಾಳೆ ಬೆಳಿಗ್ಗೆ ಬೆಂಗಳೂರು ಸಿಟಿ ಮೀಟಿಂಗ್ ಮಾಡ್ತಾ ಇದ್ದೀನಿ. ನಾನು ಬಜೆಟ್ನಲ್ಲಿ MLAಗಳಿಗೆ ಕೊಡಲಿಕ್ಕೆ ಅವರ ಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ 8,000 ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಇಟ್ಟಿದ್ದೇನೆ. MLCಗಳು ಕೂಡ ನಮಗೂ ಕೂಡ ಅನುದಾನ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ನಾನು ಆ 8,000 ಕೋಟಿನಲ್ಲಿ MLAಗಳು MLCಗಳಿಗೆ ಏನ್ ಕೊಡಕ್ಕಾಗತ್ತೆ ನೋಡ್ತೀನಿ ಅಂತ ಹೇಳಿದ್ದೀನಿ. ಆ ಆಶ್ವಾಸನೆ ಕೊಟ್ಟಿದ್ದೀನಿ. ಇಷ್ಟೇ ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ, ಕೊಡ್ತೀನಿ ಅಂತ ಹೇಳಿದ್ದೀನಿ. MLAಗಳಿಗೆ 50 ಕೋಟಿ ಕೊಟ್ಟಿದ್ದೀರಾ, MLCಗಳಿಗೆ ಎಷ್ಟು ಕೊಡ್ತೀರಾ ಸರ್? ಈಗ MLAಗಳು 50 ಕೋಟಿ ಇಷ್ಟೇ ಕೊಡ್ತೀನಿ ಅಂತ ಹೇಳಿಲ್ಲ. ಹೋಗ್ಲಿ ಪಾಪ. ಈಗ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ, ಶಾಂತಿ ಕದಡದೆ ಅವರ ಉದ್ದೇಶ. ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು. RSSನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ. ಶಿವಮೊಗ್ಗದವರು, ಚಿಕ್ಕಮಗಳೂರವರು, ಕೊಡಗಿನವರು, ಚಾಮರಾಜನಗರದವರು, ಮಂಡ್ಯ, ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು, ಶಾಂತಿಯನ್ನ ಕದಡತಕ್ಕಂಥದ್ದು ಇದನ್ನ ಮಾಡ್ತಾರೆ. ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ. ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು. ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ 21 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಕಾನೂನು ರೀತಿಯ ಕ್ರಮ ತಗೋತೀವಿ. ಯಾರೇ ಅವರು ಬಿಜೆಪಿಯವರು ಇರಲಿ, ಕಾಂಗ್ರೆಸ್ನವರಿರಲಿ, ಅಥವಾ ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಕ್ರಿಶ್ಚಿಯನ್ರಿರಲಿ, ಯಾರೇ ಇರಲಿ ಕೂಡ ಕಾನೂನು ರೀತ್ಯ ನಾವು ಆ ಧರ್ಮ, ಈ ಜಾತಿ, ಆ ಜಾತಿ ಅಂತ ನೋಡಕ್ ಹೋಗಲ್ಲ. ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ರಾಜ್ಯ ಬಿಜೆಪಿ ನಾಯಕರು ಅಶೋಕ್ ವಿಜಯೇಂದ್ರ ಅಮಿತ್ ಶಾ ಅವರಿಗೆ ದೂರು ಕೊಟ್ಟಿದ್ದಾರೆ. ಕಾನೂನಿನ ಸುವ್ಯವಸ್ಥೆ ಕಾಪಾಡೋದು ರಾಜಕೀಯ. ಕೇಂದ್ರದಲ್ಲಿ ಚಳುವಳಿ, ರೈತ ಚಳುವಳಿ ನಡೀತಲ್ಲ, ಎಷ್ಟೋ ಜನ ಸತ್ತರಲ್ಲ, ಹಾಗೆಲ್ಲೋಗಿದ್ರು. ಈಗ ಮಣಿಪುರದಲ್ಲಿ ನಡೀತಲ್ಲ, ಯಾಕೆ ಯಾಕೆ ಮಾಡಲಿಲ್ಲ? ಬಿಜೆಪಿಯವರು ಯಾಕಲ್ಲಿ ಮಾಡಲಿಲ್ಲ? ಮಣಿಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಹೋಗ್ಲೇ ಇಲ್ಲ ಅಲ್ಲಿಗೆ. ನೀವು ಇದನ್ನೆಲ್ಲ ಹೇಳೋದೇ ಇಲ್ಲ, ತೋರಿಸೋದೇ ಇಲ್ಲ. ಇವರು